ಹಾಯ್ ಗೈಸ್, ನಾನು ನಿಮ್ಮ ಪ್ರೀತಿ ಹೇವನ್ ಕವಿತಾ. ಕಕ್ಕಡೆ, ನಮ್ಮ ಕಡೆ ಕಕ್ಕಡೆ ಪತಿನಟ್ಟು ಅಂತ ಹೇಳ್ತಾರೆ. ಆವಾಗ ಮದ್ದು ಸೊಪ್ಪಿನ ಮದ್ದು ಪುಟ್ಟು ಮಾಡ್ತೀವಿ, ಓಕೆನಾ. ಮದ್ದು ಪಾಯಸ, ಮದ್ದು ಕೂಳು ಹಂಗೆಲ್ಲ ಮಾಡ್ತೀವಿ. ಬಟ್ ನಾವು ಮಾಡ್ತಾ ಇರೋದು ಇವಾಗ ಮದ್ದು ಪುಟ್ಟು, ಓಕೆನಾ. ಅಂದರೆ ನಮಗೆ ಇದು ಕೇರಳದಲ್ಲಿ ಇದ್ಕೊಂಡು ಇವ್ರು ಹೇಗೆಪ್ಪ ಕೊಡಗೋದು ಮದ್ದು ಸೊಪ್ಪು ಸಿಕ್ತು ಅಂತ ನೀವು ಯೋಚನೆ ಮಾಡಬೇಡಿ. ನಮ್ಮ ಮಕ್ಕಳ ಬಸ್ಸಲ್ಲಿ ಕೊಟ್ಟು ಕಳಿಸಿರೋದಾಯ್ತಾ. ಅವರು ತಗೊಬಂದು ಕೊಡಬೇಕಂತ ಇದ್ದಾಗ ಏನೋ ಪ್ರಾಬ್ಲಮ್ ಆದ ಕಾರಣ, ಸೊ ಹಾಗಾಗಿ ಅವರಿಗೆ ಬರಲಿಕ್ಕಾಗಿಲ್ಲ. ಮತ್ತು ಬಸ್ ಡ್ರೈವರಿಗೆ ಹೇಳಿದ್ರು ಬಂದು ಹಿಂಗೆ ಇಸ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರು. ಹಾಗೆ ನಮ್ಮ ಹಸ್ಬೆಂಡ್ ಇಸ್ಕೊಂಡು ಬಂದರು. ನಿನ್ನೆ ನಾನು ಒಂದು ಕೀರೆ ಸೊಪ್ಪು, ಗಣಕಿ ಸೊಪ್ಪು ಸಿಕ್ಕಿರೋ ವಿಡಿಯೋ ಮಾಡಿದ್ದೆ ನಾನು. ಆವಾಗ ನಾನು ನಿಮಗೆ ಮದ್ದು ಸೊಪ್ಪು ಸಿಕ್ಕಿದೆ ಅಂತ ಹೇಳ್ಬಿಟ್ಟು ತೋರಿಸ್ಲಿಕ್ಕೆ ನನಗೆ ಮರ್ತೋಗಿದ್ದು ಅಂತ ಹೇಳಿದ್ರೆ ನನ್ನ ಮಗನ ಹಿಂದೆನೇ ಇರಬೇಕಾದ್ರೆ ನನಗೆ ಮರ್ತೋಗಿತ್ತು, ಆಯಿತಾ. ಸೊ ನಾನಿಗೆ ಮಗುನ ಬಿಟ್ಕೊಂಡು ಮಾಡಲಿಕ್ಕಾಗಿಲ್ಲ, ಯಾಕಂತ ಹೇಳಿದ್ರೆ ಮಗು ಅಳ್ತಾ ಇದ್ದ. ಸೊ ಹಾಗಾಗಿ ನಮ್ಮ ಮಗು ಜೊತೆ ಇದ್ದೆ. ನಮ್ಮ ಹಸ್ಬೆಂಡು ಯೂಟ್ಯೂಬ್ ನೋಡಿಕೊಂಡು ಮದ್ಬುಟ್ಟಿಯಾಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಯೂಟ್ಯೂಬಲ್ಲಿ ನೋಡಿ ನಮ್ಮ ಹಸ್ಬೆಂಡ್ ಇವಾಗ ಮಾಡ್ತಾ ಇದ್ದಾರೆ, ಆಯಿತಾ. ನೋಡಿ ನಮ್ಮ ಹಸ್ಬೆಂಡ್ ಹೇಗೆ ಮಾಡ್ತಾಯಿದ್ದಾರೆ ಅಂತ. ರವೆ ಎಲ್ಲ ಹಾಕಿ ಮಾಡ್ತಾಯಿದ್ದಾರೆ. ಆಲ್ರೆಡಿ ಸೊಪ್ಪು ಬೇಯಿಸ್ಬೇಕಾದ್ರೆ ಹಾಗೆಯೇ ಕ್ಲೀನ್ ಮಾಡಬೇಕಾದ್ರೆ ನಾನು ನಿಮಗೆ ತೋರಿಸ್ಲಿಕ್ಕಾಗಿಲ್ಲ, ಯಾಕಂತ ಹೇಳಿದ್ರೆ ಕ್ಲೀನ್ ಮಾಡೋ ಟೈಮಲ್ಲಿ ಮತ್ತು ಬೇಯಿಸಿ ಅದರ ನೀರು ತೆಗಿಬೇಕಲ್ವ ಸೊಪ್ಪುದು. ಆ ಟೈಮಲ್ಲಿ ನಮ್ಮ ಹಸ್ಬೆಂಡ್ ಇರಲಿಲ್ಲ, ನಾನೊಬ್ಬಳೇ ಇದ್ದೆ. ಆವಾಗ ಮಗು ಬೇರೆ ಅಳ್ತಾ ಇತ್ತಲ್ವ. ನಾವು ವೀಡಿಯೋ ಮಾಡೋಣ ಅಂತ ಇದ್ದಾಗ ನನ್ನ ಮಗ ಬಂದುಬಿಟ್ಟು ಮೊಬೈಲ್ನ ಎಳಿಯೋದು ಮಾಡೋದೆಲ್ಲ ಮಾಡ್ತಾಯಿದ್ದ. ಸೊ ಹಾಗಾಗಿ ನನಗೆ ಸೊಪ್ಪು ಕ್ಲೀನ್ ಮಾಡಬೇಕಾದ್ರೆ ಹಾಗೆಯೇ ಬೇಯಿಸ್ಬೇಕಾದ್ರೆ ನಿಮಗೆ ತೋರಿಸ್ಲಿಕ್ಕಾಗಿಲ್ಲ, ಆಯಿತಾ. ಆಲ್ರೆಡಿ ನನ್ನ ಹಸ್ಬೆಂಡ್ ಬರೋಷ್ಟೊತ್ತಿಗೆ ಸೊಪ್ಪು ಎಲ್ಲ ಕ್ಲೀನ್ ಮಾಡಿ ಅದನ್ನು ಬೇಯಿಸಿ ಅದ್ರ ನೀರೆಲ್ಲ ತೆಗೆದಿಟ್ಟಿದ್ದೆ. ಮತ್ತು ಅವರು ಬಂದುಬಿಟ್ಟು ಮದ್ದು ಪುಟ್ಟು ಮಾಡ್ತಾಯಿದ್ರು. ಮತ್ತು ನಮ್ಮ ಹಸ್ಬೆಂಡೇ ಮಾಡಿದ್ದು, ಯೂಟ್ಯೂಬ್ ನೋಡಿ ಮಾಡಿದ್ರು. ನೋಡಿ ಇವಾಗಲೇ ಗೊತ್ತಾಯ್ತಲ್ವ ನನ್ನ ಮಗ ಹೇಗೆ ನೋಡಿ ಹೆಂಗೆ ಕಿರಿಸ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಸೊ ಅವನ್ನ ಮತ್ತೆ ಬಿಟ್ಕೊಂಡು ನಾನು ಹೆಂಗೆ ಮಾಡಲಿಕ್ಕಾಗುತ್ತೆ. ಹಾಗೆಯೇ ನಮ್ಮ ಹಸ್ಬೆಂಡು ಯೂಟ್ಯೂಬ್ ನೋಡಿದ್ರು. ಯೂಟ್ಯೂಬ್ ನೋಡಿಕೊಂಡು ಅಲ್ಲಿಂದ ನಮ್ಮ ಹಸ್ಬೆಂಡೇ ಮಾಡ್ತಾಯಿದ್ದಾರೆ, ಆಯಿತಾ. ಸೊ ಫೈನಲಿ ನೋಡಿ ಮದ್ಬಿಟ್ಟು ರೆಡಿ ಆಯಿತು. ರೆಡಿಯೆಲ್ಲ ಹಾಕಿ ಪ್ಲೇಟಲ್ಲಿ ಹಾಕಿದ್ದಾರೆ. ಮತ್ತು ಅದು ಬಿಸಿಯೆಲ್ಲ ಹೋದ್ಮೇಲೆ ಮತ್ತೆ ಸೇಮ್ ಕಟ್ ಮಾಡಬೇಕು. ನಮಗೆ ಯಾವ ಆಕಾರದಲ್ಲಿ ಬೇಕಾದರೂ ನಾವು ಕಟ್ ಮಾಡ್ಬೋದು. ಸೊ ನಾನು ಯಾವ ಆಕಾರದಲ್ಲಿ ಕಟ್ ಮಾಡಿದ್ದೀನಿ ಅಂತ ಮುಂದೆ ನಾನು ನಿಮಗೆ ತೋರಿಸ್ತೀನಿ, ಆಯಿತಾ. ಹಾಗೆಯೇ ನನ್ನ ಮಗನಿಗೂ ಈ ವರ್ಷ ನಾನು ತಿನ್ಸೋಣ. ಕಳೆದ ವರ್ಷ ನಮ್ಮ ಕಕ್ಕಡೆ 18 ಕಳೆದು 5-6 ದಿವಸ ಆದಮೇಲೆ ನನಗೆ ಮದ್ದು ಸೊಪ್ಪು ಸಿಕ್ಕಿರೋದು. ಅದು ನಾವೇ ಹೋಗಿ ಕೊಯ್ಕೊಂಡು ಬಂದಿದ್ದು. ನಮ್ಮ ಅಕ್ಕನ ಮಗನ ನೋಡಬೇಕಿತ್ತು, ಹಾಗೇನೆ ಅಕ್ಕನ ಮಗನ ನೋಡಿಕೊಂಡು ಹಾಗೇನೆ ಕೊಯ್ಕೊಂಡು ಕಳೆದ ವರ್ಷ ನಾವು ಮಾಡಿದ್ದು. ಆದರೆ ವ್ಲಾಗ್ ಏನು ಮಾಡ್ತಾಯಿದ್ದಿಲ್ಲ, ಅವಾಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರಲಿಲ್ಲ. ಹಾಗೆಯೇ ಈ ವರ್ಷ ಮದ್ದು ಸೊಪ್ಪು ಸಿಕ್ಕಿದೆ. ನಮಗಂತೂ ಹೋಗ್ಲಿಕ್ಕಾಗಿಲ್ಲ. ಅಕ್ಕ ಬಾವ ತಗೊಬಂದು ಕೊಡಬೇಕು ಅಂತ ಹೇಳ್ಬೇಕಾದ್ರೆ ಪಾಪ ಅವರು ಏನೋ ಪ್ರಾಬ್ಲಮ್ ಆಗಿ ಅವರಿಗೂ ಬರಲಿಕ್ಕಾಗಿಲ್ಲ. ನೋಡಿ ಫೈನಲಿ ಆಲ್ರೆಡಿ ನೋಡಿ ನಾವು ಯಾವ ಶೇಪಿಗೆ ಕಟ್ ಮಾಡಿದ್ದೀವಿ ಅಂತ ನೋಡ್ತಾ ಇದ್ದೀರಲ್ವ. ಹಾಗೆಯೇ ನೋಡಿ ನನ್ನ ಮಗನಿಗೆ ಮೊದಲು ತಿನ್ನಿಸಿದೆ, ತಿಂತಾನೆ ಇಲ್ವ ಅಂತ ನೋಡಿದ್ರೆ ನನ್ನ ಮಗನಿಗೆ ಇಷ್ಟ ಆಯಿತು. ಅವನೇ ಕೈ ಹಾಕಿ ತಿನ್ನೋ ಹಾಗೆ ನೋಡಿ ಅವನೇ ಕೈ ಹಾಕಿ ಎಳ್ದು ತಿನ್ನೋಕ್ಕೆಲ್ಲ ರೆಡಿ ಮಾಡ್ತಾಯಿದ್ದ. ಸೊ ನಾನು ಮತ್ತೆ ಹಾಗೇನೆ ಒಂದು ಬಾಯಿ ತಿಂದೆ. ನೋಡ್ಬೇಕಾದ್ರೆ ತುಂಬ ಟೇಸ್ಟ್ ಆಗಿತ್ತು. ಆದರೆ ಕಳೆದ ವರ್ಷ ಮಾಡೋಕ್ಕಿಂತ ತುಂಬ ಚೆನ್ನಾಗಿ ಬಂದಿದೆ. ಹಾಗೆಯೇ ಸಣ್ಣ ವ್ಲಾಗ್ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಶೇರ್, ಕಮೆಂಟ್